ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ರೈತ ಬಾಂಧವರಿಗೂ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತು ಏನಪ್ಪ ವಿಷಯ ಅಂದ್ರೆ, ಜಂತ್ಲಿ ಶಿರೂರು ಗ್ರಾಮದೊಳಗೆ ನಮ್ಮ ಹಳೆಯಾರ ಹೊಲದೊಳಗೆ ಇವತ್ತು ಬೋರ್ವೆಲ್ ಪಾಯಿಂಟ್ ಹಾಕಿಸ್ಲಿಕ್ಕತ್ತಿದ್ದೀವಿ. ಈ ಬೋರ್ವೆಲ್ ಪಾಯಿಂಟ್ ಕೊರೆಸೋ ಹೊತ್ನ್ಯಾಗ ನಾವು ಹೋಗಿದ್ದೇವತ್ತ. ಜಂತ್ಲಿ ಶಿರೂರು ಗ್ರಾಮದಾಗ ಒಬ್ಬರು ಯಜಮಾನ್ರು ಈ ಪಾಯಿಂಟ್ ತೋರಿಸಿದ್ರು ನಮ್ಗೆ. ಈ ಪಾಯಿಂಟ್ ಚಲೋ ಐತ್ರಿ, ಒಳ್ಳೆ ನೀರಾಗತ್ತೆ, ಕೊರಸ್ರಿ ಅಂದಿದ್ರು. 2 ಪಾಯಿಂಟ್ ತೋರಿಸಿದ್ರು. 2 ಪಾಯಿಂಟ್ನೊಳಗೆ ಯಾವ್ದಾರ ಒಂದು ಚಾಯ್ಸ್ ಮಾಡ್ಕೊಂಡು ಕೊರಸ್ರಿ ಅಂದಿದ್ರು. 2 ಒಳ್ಳೆ ನೀರು ಅದಾವು, ಯಾವ್ದಾರ ಕೊರಸ್ರಿ ಅಂದಿದ್ರು. ನಮಗೆ ಇಲ್ಲೇ ಇದು ಅನುಕೂಲ ಅನ್ನಿಸ್ತು. ಇದ ಪಾಯಿಂಟ್ ನಾವು ಕೊರೆಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಈ ಪಾಯಿಂಟ್ ಒಳ್ಳೆ ನೀರು ಆಯ್ತಿದೆ. ಮುಂದೆ ಸಂಪೂರ್ಣವಾಗಿ ವಿವರ ತಿಳಿಸ್ಕೊತ ಹೋಗ್ತೀನಿ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಮಾಹಿತಿ ನಿಮಗೆ ಏನು ಅನ್ನಿಸ್ತು ಏನಿಲ್ಲ ಅಂತಂದು ಕಮೆಂಟ್ ಮುಖಾಂತರ ತಿಳಿಸಿರಿ. ಇಂಥ ವಿಡಿಯೋ ಮಾಡಲಿಕ್ಕೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ಈ ಥರದ್ದು ವಿಡಿಯೋಗಳನ್ನು ನಮ್ಮ ಚಾನಲ್ನೊಳಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಬೋರನ್ನು ಟೋಟಲ್ 140 ಅಡಿವರೆಗೂ ನಾವು ಇದನ್ನು ಕೊರೆಸಿದ್ದೀವಿ. ಬೋರ್ 140 ಅಡಿ. ಬೋರ್ವೆಲ್ ಕೊರೆಸುವಾಗ ಒಳ್ಳೆ ಕಟ್ಟಿಂಗ್ಸ್ ಬಂದವು. ಈ ಬೋರ್ವೆಲ್ನೊಳಗೆ ಬಿಳಿ ಬೆಂಚಿ ಒಳಗೆ ನೀರು ಸ್ಟಾರ್ಟ್ ಆಯ್ತಿದೆ. 60 ಫೂಟಿಗೆ ಒಂದು ಸೋರ್ಸ್ ಸಿಗ್ತಿದೆ. ಮತ್ತು ನೆಕ್ಸ್ಟ್ 95 ಫೂಟಿಗೆ ಒಂದು ಸೋರ್ಸ್ ಸಿಗ್ತಿದೆ. ಮತ್ತು 120 ಫೂಟಿಗೆ ಒಂದು ಸೋರ್ಸ್ ಆಯ್ತಿದೆ. ಟೋಟಲ್ ಇದ್ರೊಳಗೆ 3 ಸೋರ್ಸ್ ಸಿಕ್ಕಂಗಾಯ್ತು, ನೀರಿನ ಸೋರ್ಸ್. ಒಳ್ಳೆ ನೀರು ಇರ್ತಿದೆ ಈ ಬೋರ್ೊಳಗೆ. ಇವಾಗ ನೀರು ಸ್ಟಾರ್ಟ್ ಆಯ್ತದೆ. ನಮಗೂ ನೀರು ಸ್ಟಾರ್ಟ್ ಆಗಿದ್ದು ನೋಡಿ ಭಾಳ ಖುಷಿ ಅನ್ನಿಸ್ತು. ಇದನ್ನು ಮುಂದೆ ಹಂಗೆ ಡ್ರಿಲ್ ಮಾಡ್ತಾ ಹೋದಂಗೆಲ್ಲ ನೀರು ಹೆಚ್ಚಿಗೆ ಹಾಕ್ಕೊಂತ ಹೋಗುತ್ತೆ. ಇದ್ರದ್ದು 73 ಫೂಟ್ ಕೇಸಿಂಗ್ ಹಾಕ್ಸಿದ್ವಿ. ಇದ್ರೊಳಗೆ 73 ಫೂಟ್ನೊಳಗೆ ಒಂದು ಲೆಂತ್ 20 ಫೂಟಿನ ಲೆಂತ್ನೊಳಗೆ ಹೋಲ್ ಮಾಡಿ ಕೇಸಿಂಗ್ ಹಾಕ್ಸಿದ್ವಿ. ಯಾಕಂದ್ರೆ 60 ಫೂಟಿಗೆ ನೀರು ಸಿಕ್ಕಿದ ಕಾರಣಕ್ಕೆ ಒಂದು 20 ಫೂಟಿನ ಲೆಂತಿಗೆ ಹೋಲ್ ಮಾಡಿ ಕೇಸಿಂಗ್ ಹಾಕ್ಸಿದ್ವಿ ಇದನ್ನು. ಮತ್ತು ಗಟ್ಟಿ ಬರೋವರೆಗೂ ಕೇಸಿಂಗ್ ಹಾಕಿದ್ವಿ ನಾವು. 73 ಫೂಟಿಗೆ ಗಟ್ಟಿ ಸಿಕ್ತು. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಡ್ರಿಲ್ ಮಾಡಿದರೆ ಒಳ್ಳೆ ನೀರು ಆಯ್ತದೆ. 2.5 ಇಂಚ್ ನೀರು ಫುಲ್ ನಮಗೆ ನೀರು ಹೊರಗೆ ಬರೋಕ್ಕೆ ಮೋಟ್ರ್ ಮುಖಾಂತರ ಎತ್ತಿದಾಗ ಫುಲ್ ಸಿಗ್ತೈತಿ. 5 HP ಆ್ಯಂಟಿ ಸ್ಟೇಜ್ ಮೋಟ್ರ್ ಹಾಕಿದ್ವಿ ಇದಕ್ಕೆ. 2.5 ಇಂಚ್ ಫುಲ್ ಸಫಿಷಿಯೆಂಟಾಗಿ ನೀರು ಕೊಡ್ತೈತಿ ಇವಾಗ. ಈ ಬೋರ್ವೆಲ್ಲಿಂದ ಸಂಪೂರ್ಣ ಖರ್ಚು ವೆಚ್ಚ ಹೇಳ್ಬೇಕಂತಂದ್ರೆ, ಯಾಕಂದ್ರೆ ಸ್ವಲ್ಪ ಕೇಸಿಂಗಿಂದ ಖರ್ಚು ಜಾಸ್ತಿ ಆಯ್ತು ಇದ್ರೊಳಗೆ. ಡ್ರಿಲ್ಲಿಂದ ಸ್ವಲ್ಪ ಖರ್ಚು ಟೋಟಲ್ 45,000 ರೂಪಾಯಿ ಬೋರ್ವೆಲ್ ಕೊರೆಸ್ಲಿಕ್ಕೆ ವೆಚ್ಚ ತಗಲ್ದಂಗೆ ಆತು. ಮತ್ತು ಮೋಟ್ರ ಮುಂದೆ ಪೈಪ್ಸ್ ಇವೆಲ್ಲ ಸೇರಿ 1,10,000ವರೆಗೂ ಅಂದಾಜು ಖರ್ಚು ವೆಚ್ಚ ಬಂದಂಗೆ ಆಗೈತಿದೆ. ಖರ್ಚು ವೆಚ್ಚ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯ್ತು ಅನ್ನೋ ಖುಷಿ ಐತಿ. ಖರ್ಚು ನಾವು ರೈತರು ಹಿಂದೆ ಮುಂದೆ ನೋಡೋಂಗಿಲ್ಲ. ರೈತರು ಬೋರ್ವೆಲ್ಲ ಕೊರೆಸ್ಬೇಕಾದಾಗ ಖರ್ಚು ವೆಚ್ಚದ ಲೆಕ್ಕ ಹಾಕ್ತಿರಂಗಿಲ್ಲ. ಆದ್ರೆ ಖರ್ಚು ವೆಚ್ಚ ಮಾಡಿದ ತಕ್ಕಂಗೆ ನೀರು ಸಿಕ್ತಂತಂದ್ರೆ ಒಳ್ಳೆ ಖುಷಿ ಇರ್ತೈತಿ. ಈ ವರ್ಷ ಸ್ವಲ್ಪ ಮಳೆಗಾಲ ಕಡಿಮೆ ಆಗಿದ್ದಕ್ಕೆ ಒಟ್ಟು ನೀರಾವರಿ ಮುಖಾಂತರ ಬದುಕಬೇಕನ್ನೋ ಛಲ ಈ ಬೋರ್ವೆಲ್ ಕೊರೆಸು ಹೊಲದೊಳಗೆ ಆಲ್ರೆಡಿ ನಾವು 2 ಎಕರೆ ಈರುಳ್ಳಿ ಬಿತ್ತನೆ ಮಾಡಿದ್ರೆ, ಈರುಳ್ಳಿ ಬಿತ್ತನೆ ಮಾಡಿದ ಮೇಲೆ ಮೊಳಕೆ ನಾಟಿತ್ತು ಈರುಳ್ಳಿ. ಆವಾಗ ಒಂದು ಬೋರ್ ಇತ್ತು ಈ ಹೊಲದೊಳಗೆ ಮೊದಲು. ಆ ಬೋರ್ ನೀರು ಸ್ವಲ್ಪ ಕಡಿಮೆ ಆಗಿ ಅದಕ್ಕೆ ನೀರಾವರಿ ಮಾಡೋಕ್ಕೆ ಸಫಿಷಿಯೆಂಟ್ ಆಗ್ತಾ ಇರಲಿಲ್ಲ. ಆದ ಕಾರಣಕ್ಕೆ ಈ ಬೋರ್ ಹಾಕ್ಸಿದ್ರೆ ಇವಾಗ ಈ ನೀರು ಚಲೋ ಆಯಿತು.
ಮಳೆಗಾಲನೂ ಈ ವರ್ಷ ಕೈ ಕೊಟ್ಟು ಬಿಟ್ಟಿತ್ತು. ಸ್ವಲ್ಪ ಸ್ವಲ್ಪ ಮಳೆ ಬಂದಿತ್ತಂದ್ರೆ ಹುಟ್ಟಿದಂಥ ಪೀಕ್ ಮತ್ತು ಚೇತರಿಸೋಣಕ್ಕೆ ಒಂದು ಇದಾಗ್ತಿತ್ತು. ಮಳೆ ಪೂರ್ತಿ ಸಂಪೂರ್ಣ ಹೋಗಿದ್ದ ಕಾರಣಕ್ಕೆ ಇನ್ನೇನು ಮಳೆ ಕೊಡ್ತಿದ್ದು ಇನ್ನು ಕಮ್ಮರಿ ಹೋಗ್ತಿತ್ತು ಅನ್ನೋದಕ್ಕೆ ಈ ಬೋರ್ವೆಲ್ ಕೊರೆಸಿದ್ರು. ಬೋರ್ವೆಲ್ನೊಳಗೆ ಒಳ್ಳೆ ಚೆನ್ನಾಗಿ ನೀರು ಬಂತಿದೆ. ಇವಾಗ ನಾಳೆ ಅಥವಾ ನಾಡ್ದು ಮೋಟ್ರ್ ಇಳಿಸಿ ನೀರು ಹೊರಗಡೆ ಹಾಕ್ಕೊತೀವಿ ಅಂತಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ಟೆಕ್ನಾಲಜಿಗಳು ಬಂದಿದ್ದವು ಬೋರ್ ಪಾಯಿಂಟ್ ನೋಡಲಿಕ್ಕೆ. ಒಂದಿಷ್ಟು ರೈತರು ತಮ್ಮ ಅನುಭವದ ಆಧಾರದ ಮೇಲೇನು ಹಾಕಿಸ್ತಾರೆ. ಲೋಕಲ್ ಪಾಯಿಂಟ್ ಮಾಡೋರ್ಲಿಂತ ಕೆಲವೊಂದಿಷ್ಟು ಮಂದಿ ಮುಂದುವರೆದ ತಂತ್ರಜ್ಞಾನದ ಮುಖಾಂತರ ಪಾಯಿಂಟ್ ಮಾಡಿಸಿ ಹಾಕಿಸ್ತಾರೆ. ಒಟ್ಟಿನೊಳಗೆ ಏನೇ ಇರಲಿ ಅವ್ರ ಅದೃಷ್ಟ ಚೆನ್ನಾಗಿರ್ಬೇಕು. ಭೂಮಿ ಒಳಗಿಲ್ಲದೆ ನೀರು ಸಿಗಬೇಕಂತಂದ್ರೆ ನೀರನ್ನು ಒಳ್ಳೆ ನೀರು ಐತಿ, ಸ್ವೀಟ್ ವಾಟರ್ ಐತಿ, ಹೊಲಕ್ಕೆ ಹಾಸಕ್ಕೆ ಯೋಗ್ಯವಾದಂಥ ನೀರನ್ನು ಐತಿದೆ, ಕುಡಿಲಿಕ್ಕೂ ಬರ್ತೈತಿ, ಒಳ್ಳೆ ನೀರು. ಕೆಲವೊಂದಿಷ್ಟು ಬೇರೆ ಭಾಗದೊಳಗೆ 1800 ಅಡಿ ಹೋದರೂ ನೀರು ಸಿಗ್ತಾ ಇರೋಂಗಿಲ್ಲ. ಇಲ್ಲೇ 80 ಫೂಟು 100 ಫೂಟ್ನೊಳಗೆ ನೀರು ಸಿಗ್ತೈತೆ ಅಂದ್ರೆ ಇದಕ್ಕೊಂದು ಮುಖ್ಯವಾದಂಥ ಕಾರಣ ಐತಿ. ಇಲ್ಲೊಂದು ಜಂಟ್ಲಿಸಿರದ ಒಂದು ಕೆರೆ ಐತಿ, ದೊಡ್ಡದು ಪ್ರಮಾಣದ ಕೆರೆ ಐತಿ. ಆ ಕೆರೆ ಸುತ್ತಮುತ್ತಲ ಬೋರುಗಳಿಗೆ ಅಂತರ್ಜಲ ಮಟ್ಟಕ್ಕೆ ಕಾಪಾಡಿಕೊಂಡು ಹೋಗ್ತಾ ಇದೆ ಇವಾಗಾದರೂ. ಹೀಗಾಗಿ ಇಲ್ಲಿ ಈಗ ಊರಿನೊಳಗೆ ಸುತ್ತಮುತ್ತ ಗ್ರಾಮದೊಳಗೆ 100 ಅಡಿ 110 ಅಡಿ ಒಳಗೆ ನೀರು ಸಿಗ್ತೈತಿ. ನಮ್ಮ ಹಿಂದಿನ ಕಾಲದೊಳಗೆ ಪೂರ್ವಜರು ಇಂಥ ಕೆರೆಗಳನ್ನು ನಿರ್ಮಾಣ ಮಾಡಿದ್ರೆ ಇವಾಗ ನಮ್ಮ ಪೀಳಿಗೆಗೆ ಇವು ಅನುಕೂಲ ಆಗ್ತದವು. ನಾವು ಮುಂದಿನ ಪೀಳಿಗೆ ಒಳಗೆ ನಾವು ಅನುಕೂಲ ಮಾಡಿಕೊಡೋಣ, ಪರಿಸರವನ್ನು ಸಂರಕ್ಷಿಸೋಣ. ಕೆರೆ, ಹಳ್ಳ, ಕೊಳ್ಳ, ಇಂಗುಗುಂಡಿ ಇಂಥ ಮುಂತಾದವುಗಳನ್ನು ನಿರ್ಮಾಣ ಮಾಡಿ ಭೂಮಿ ಅಂತರ್ಜಲವನ್ನು ಕಾಪಾಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕೆ ಅನುಕೂಲ ಆಗ್ತೈತಿ. ನೀರನ್ನೋದು ಅತಿ ಅಮೂಲ್ಯವಾದದ್ದು. ಈ ನೀರನ್ನು ಮಿತವಾಗಿ ಬಳಸೋಣ ಮತ್ತು ಪರಿಸರವನ್ನು ಸಂರಕ್ಷಿಸೋಣ. ಗಿಡ ಮರಗಳನ್ನು ಬೆಳೆಸೋಣ, ಇಂಗುಗುಂಡಿಗಳನ್ನು ನಿರ್ಮಾಣ ಮಾಡೋಣ, ಪರಿಸರವನ್ನು ಉಳಿಸೋಣ, ನೀರನ್ನು ಮಿತವಾಗಿ ಬಳಸೋಣ. ರೈತರಿಗೆ ಉಪಯುಕ್ತ ಮಾಹಿತಿ ನಮ್ಮ ಚಾನಲ್ ಇಷ್ಟ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕೆ ಅನುಕೂಲ ಆಗ್ತೈತಿ. ಇದೇ ಯಜಮಾನ್ರು ನೋಡಿರಿ, ಬೋರ್ವೆಲ್ ಪಾಯಿಂಟ್ ತೋರಿಸಿದವ್ರು. ಇವರು ಜಂಟ್ಲಿಸೂರು ಗ್ರಾಮದವರು. ಒಳ್ಳೆ ಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಚೆನ್ನಾಗಿ ನೀರು ಬಂತು. ಇವರಿಗೂ ಒಂದು ಧನ್ಯವಾದಗಳನ್ನು ತಿಳಿಸೋಣ. ರೈತ ಬಾಂಧವರಿಗೂ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೂ ಧನ್ಯವಾದಗಳು.